ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನೀಟ್ ಪೇಪರ್ ಲೀಕ್ ಕುರಿತಾಗಿ ಎಷ್ಟೆಲ್ಲ ರಾದ್ಧಾಂತಾಗಿ ನಿನ್ನೆ ಸಂಸತ್ತಿನ ಕಡೆಗೆ ಮಾರ್ಚ್ ಹೊರಟಿದ್ದಂತಹ, ಮೆರವಣಿಗೆ ಹೊರಟಿದ್ದಂತಹ ವಿದ್ಯಾರ್ಥಿಗಳು, ಮಕ್ಕಳು ಎಲ್ಲರ ಮೇಲೂ ಸಹ ಎಲ್ಲಿಲ್ಲದ ಕ್ರೌರ್ಯ ಮೆರೆದು ಅವರು ತಲೆ ಹೊಡೆದಾಕಿ, ಕೈಕಾಲು ಮುರಿದು ಹಾಕಿ, ಅವರನ್ನ ಆಸ್ಪತ್ರೆ ಪಾಲು ಮಾಡಿ, ಒಂದಷ್ಟು ಜನರ ಮೇಲೆ ಕೇಸುಗಳನ್ನ ಹಾಕಿ, ಏನೆಲ್ಲ ಕ್ರೌರ್ಯ ಮೆರೆದ ನಂತರ ಈಗ ನರೇಂದ್ರ ಮೋದಿ ಅವರು ನೀಟ್ ಪೇಪರ್ ಲೀಕ್ ಬಗ್ಗೆ ಓಪನ್ ಆಗಿ ಅಲ್ಲ, ಯಾವುದೋ ಒಂದು ಸಭೆಯಲ್ಲಿ ತಮ್ಮ ಎಂಪಿಗಳ ಮುಂದೆ ಪೌರುಷ ಕೊಚ್ಕೊಂಡಿದ್ದಾರೆ. ಅದು ಏನು, ನನ್ನ ಜವಾಬ್ದಾರಿ ಅಂತ ಹೇಳಲಿಲ್ಲ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಂತ ಹೇಳಲಿಲ್ಲ, ಪೇಪರ್ ಲೀಕ್ ತಡೆಯೋದು ರಾಜ್ಯಗಳ ಜವಾಬ್ದಾರಿ ಅನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟು ತನ್ನ ಎಂಪಿಗಳನ್ನ ಇನ್ನೊಂದಷ್ಟು ಕೀ ಕೊಟ್ಟು ಕಳಿಸಿದ ಹಾಗೆ ಮಾಡಿ ಕಳಿಸಿದ್ದಾರೆ. ಆ ಮೂಲಕ ಕೈ ತೊಳ್ಕೊಂಡು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸೊ ಏನಿದು ಅವರ ಹೇಳಿಕೆ, ಎಲ್ಲಿ ಕೊಟ್ಟಿದ್ದು ಆ ಹೇಳಿಕೆಯ ಆ ಕಡೆ ಈ ಕಡೆ ಏನಿದೆ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮತ್ತು ಜಂತರ್ ಮಂತರ್ನಲ್ಲಿ ಇವತ್ತೇನು ನಡೀತಾ ಇದೆ, ನಿನ್ನೆ ಎಲ್ಲ ಅಷ್ಟು ದೊಡ್ಡ ರಾದ್ಧಾಂತ ಆಗಿ ಪಾಪ ಮಕ್ಕಳು ತಲೆ ಓಡಿಸ್ಕೊಂಡ್ರಲ್ಲ, ರಕ್ತ ಸುರಿಸ್ಕೊಂಡ್ರಲ್ಲ, ಈ ಕ್ರೂರಿಗಳ ನಡುವೆ ಇವತ್ತೇನಾಗ್ತಿದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನರೇಂದ್ರ ಮೋದಿ ಅವರಿಗಿರುವಂತಹ ಚಾಳಿ ಇದೆಯಲ್ಲ, ಏನು ಅಂದ್ರೆ ತನಗೆ ಬೇಕಾದದ್ದನ್ನ ಮಾತ್ರ ಒಂದು ಕ್ಲೋಸ್ಡ್ ರೂಮ್ ಅಲ್ಲಿ ಮನ್ ಕಿ ಬಾತ್ ಅಂತ ಅದಕ್ಕೊಂದು ಹೆಸರಿಟ್ಬಿಟ್ಟು ಆ ಮೂಲಕ ತನಗೆ ಬೇಕಾದನ್ನ ಮಾತ್ರ ಮಾತಾಡೋದು. ಎದುರುಗಡೆಯಿಂದ ಒಂದು ಪ್ರಶ್ನೆ ಬರಬಾರ್ದು, ಒಂದು ಅನುಮಾನ ಕ್ಲಾರಿಫಿಕೇಶನ್ ಆಗಬಾರ್ದು, ಏನೂ ಆಗಬಾರ್ದು. ಬರೋದು, ಮೇಕಪ್ ಮಾಡ್ಕೊಳ್ಳೋದು, ತನಗಿಷ್ಟ ಬಂದಿದ್ದು ನಾಲ್ಕು ಮಾತು ಮಾತಾಡೋದು, ಸೈಲೆಂಟಾಗಿ ಹೋಗ್ಬಿಡೋದು, ಬಿಲ್ಡಪ್ ತಗೊಳ್ಳೋದು. ಯಾಕೆ ಯಾಕೆ ಅಂದ್ರೆ ಎಲೆಕ್ಷನ್ ಗೆಲ್ಲೋದಕ್ಕೆ ಬರುತ್ತೆ. ಎಲೆಕ್ಷನ್ ಕಮಿಷನ್ ನನ್ನ ಕೈಯಲ್ಲಿದೆ. ಹಿಂದೂ ಮುಸ್ಲಿಂ ಕೇಳಿಸ್ಕೊಂಡು ಓಟ್ ಹಾಕೋ ಮೂರ್ಖ ಮತದಾರರು ಇದ್ದಾರೆ, ಧರ್ಮಾಂಧರು ತುಂಬೋಗಿದ್ದಾರೆ. ಹಾಗಾಗಿ ನನಗಿಷ್ಟು ಸಾಕು. ಸೊ ಯಾವ ವಿಚಾರದ ಬಗ್ಗೆಯೂ ಸಹ ನಾನು ಪ್ರತಿಕ್ರಿಯಿಸುವುದಕ್ಕೆ ಅವಶ್ಯಕತೆ ಇಲ್ಲ, ಅಥವಾ ನಾನು ಪ್ರತಿಕ್ರಿಯೆ ಕೊಟ್ರೆ ಏನು ಕೊಡೋದು ಏನು ಇಲ್ವಲ್ಲ ಅಂದ್ರೆ ಅದಕ್ಕೆ ಪ್ರತಿಕ್ರಿಯೆನೇ ಕೊಡಲ್ಲ. ಅಂತಹ ಒಂದು ವಿಚಾರ ಅಂದ್ರೆ ನೀಟ್ ಪೇಪರ್ ಲೀಕ್. ನೀಟ್ ಪೇಪರ್ ಲೀಕ್ ಆಗಿ ಇಲ್ಲಿಯವರೆಗೆ ಸುಮಾರು 2 ತಿಂಗಳಾಗ್ತಾ ಬಂತು. 2 ತಿಂಗಳ ಅವಧಿಯಲ್ಲಿ 21 ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾಕೆಂದ್ರೆ ಅದರಿಂದ ಅವರಿಗೆ ಅಷ್ಟು ಮಾನಸಿಕ ಒತ್ತಡ ಬಿತ್ತು. ಲಕ್ಷಾಂತರ ಜನ ಮಕ್ಕಳು ನರಳಾಡಿದ್ರು, ಮತ್ತೆ ಪರೀಕ್ಷೆ ಬರೀಬೇಕಾದಂತಹ ಒತ್ತಡಕ್ಕೆ ಒಳಗಾದ್ರು, ಮತ್ತೆ ಪರೀಕ್ಷೆ ಬರೆಯುವಂತಹ ಕೆಲಸನೂ ಆಯ್ತು. ಆದರೆ ನರೇಂದ್ರ ಮೋದಿ ಬಾಯಿಂದ ಒಂದು ಪದ ಬಂದಿರಲಿಲ್ಲ, ಒಂದು ಪದ, ನೋ. ಆದರೆ ಮಕ್ಕಳು ಸಾಯ್ತಿರ್ಬೇಕಾದ್ರೆ, ಮಕ್ಕಳು ಸತ್ತ ಖುಷಿಯಲ್ಲಿ ಇಟಲಿ ಪ್ರಧಾನಿ ಮೆಲೋನಿ, ಮಹಿಳಾ ಪ್ರಧಾನಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟು ಖುಷಿಯಾಗಿ ರೀಲ್ಸ್ ಮಾಡ್ತಾ ಇದ್ರು. ನೀಟ್ ಪೇಪರ್ ಲೀಕ್ ಆಗಿ ಮಕ್ಕಳು ಸಾಯ್ತಾ ಇದ್ರಾಗ ಅಂತಹ ವ್ಯಕ್ತಿ ನಿನ್ನೆ ಸ್ವಲ್ಪ ಆ ವಿದ್ಯಾರ್ಥಿಗಳು, ಯುವ ಜನತೆ, ಜೆನ್ಸಿ ಪವರ್ ತೋರಿಸಿದ ತಕ್ಷಣನೇ, ಸಂಸತ್ತಿನ ಕಡೆ ಹೊರಟ ತಕ್ಷಣನೇ ಎಚ್ಚೆತ್ತುಕೊಂಡು ಇವತ್ತು ಒಂದು ಹೇಳಿಕೆ, ಅದು ಏನು ನೇರವಾಗಿ ಹೇಳಿಕೆ ಅಲ್ಲ, ಜನರನ್ನು ಉದ್ದೇಶಿಸಿ ಅಲ್ಲ, ಮೀಡಿಯಾ ಮುಂದೆ ಅಲ್ಲ, ಅವ್ರು ಯಾವುದೋ ಸಭೆಯಲ್ಲಿ ಮಾತಾಡಿದ್ದನ್ನ ಅವರ ಮಂತ್ರಿಯೊಬ್ಬರು ಆಚೆ ಬಂದು ಹೇಳೋದು, ಮೋದಿ ಅವರು ಹಿಂಗೆ ಹೇಳಿದ್ರು ಅಂತ. ಅದು ಈಗ ನಡೆದಿದೆ. ಏನದು ಸಭೆ ಅಂದ್ರೆ NDA ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್. ಅದಕ್ಕೊಂದು ಹೆಸರು ಬೇರೆ. ಇವ್ರಿಗೆ ಇದೊಂದು ರೋಗ, ಪ್ರತಿಯೊಂದಕ್ಕೂ ಒಂದು ಫ್ಯಾನ್ಸಿ ಹೆಸರಿಟ್ಬಿಟ್ಟು ಜನರನ್ನ ಯಾಮಾರಿಸೋದು. ಅದೇನೋ ಮಂಗಳ್ ಮಿಲನ್ ಅಂತೆ, ಮಂಗಳ್ ಮಿಲನ್. ಅಬ್ಬಬ್ಬಬ್ಬಬ್ಬ. ನಾಚಿಕೆ, ಮಾನ ಮರ್ಯಾದೆ ಒಂಚೂರಾದ್ರೂ ಇದೆಯಾ? ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಅಂತಹ ಫ್ಯಾನ್ಸಿ ಹೆಸರುಗಳು ಇಟ್ಕೊಂಡು ಅದಕ್ಕೊಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಬಂದು ಹೊಟ್ಟೆ ತುಂಬ ಉಂಡು ತಿಂದು, ಯಾಕೆಂದ್ರೆ ಅಲ್ಲಿ ಬೇರೆ ಚರ್ಚೆ ಮಾಡೋದಕ್ಕೆ ಏನು ಇರಲ್ಲ. ಅವ್ರಿಗೆ ಗೊತ್ತಿದೆ ಹಿಂದೂ ಮುಸ್ಲಿಂ ಮಾಡಿದ್ರೆ ಓಟು ಬೀಳುತ್ತೆ, ಬೇರೆ ಏನು ಚರ್ಚೆ ಮಾಡೋ ಅವಶ್ಯಕತೆ ಇರಲ್ಲ. ಎಂಜಾಯ್ ಮಾಡೋದಕ್ಕೆ ಒಂದು ಗುಂಪು ಸೇರೋದು. ಆ ಗುಂಪು ಸೇರಿದ ಜಾಗದಲ್ಲಿ ನರೇಂದ್ರ ಮೋದಿ ಮಾತಾಡೋದ್ರಂತೆ. ಯಾವುದ್ರ ಬಗ್ಗೆ? ಪೇಪರ್ ಲೀಕ್ ಬಗ್ಗೆ, ನೀಟ್ ಪೇಪರ್ ಲೀಕ್ ಬಗ್ಗೆ. ಹಾಗಂತ ಸಚಿವರಾಗಿರುವಂತಹ ಕಿರಣ್ ರಿಜಿಜು ಆಚೆ ಬಂದು ಹೇಳಿದ್ರು, ಅಯ್ಯೋ ನಮ್ಮ ಪ್ರಧಾನಿಗಳ ಹೃದಯ ವೈಶಾಲ್ಯ ನೋಡಿ, ಆ ಸಭೆಯಲ್ಲಿ ನೀಟ್ ಪೇಪರ್ ಬಗ್ಗೆ ಆಕ್ರೋಶ ಹೊರಹಾಕಿದ್ರು, ಅವರು ಅದನ್ನ ಘೋರ ಅಪರಾಧ ಅಂತ ಕರೆದ್ಬಿಟ್ರು. ಆ ಕೆಲಸ ಮಾಡಿರೋರನ್ನ ಬಿಡೋದಿಲ್ಲ, ತಕ್ಷಣ ಕ್ರಮ ಕೈಗೊಂಡಿದ್ದೀವಿ, 13 ಜನರನ್ನ ಅರೆಸ್ಟ್ ಮಾಡಿದ್ದೀವಿ.
ಏನೇನು ಕ್ರಮಗಳಾಗಬೇಕು ಎಲ್ಲ ಕ್ರಮಗಳಾಗಿದ್ದಾವೆ. ಮುಂದೆ ಲೀಕ್ ಆಗದ ರೀತಿಯಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂದ್ರು ಅಂತೇಳಿ ಕೊನೆಗೆ ಹೇಳ್ತಾರೆ, ಮೋದಿ ಹೇಳಿದ್ದಂತೆ ಪೇಪರ್ ಲೀಕ್ ಅನ್ನುವುದು ಕೇವಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಲ್ಲ, ರಾಜ್ಯ ಸರ್ಕಾರಗಳು ಸಹ ಜವಾಬ್ದಾರಿ ಹೊರಬೇಕು. ತಗೊಳ್ರಿ, ಹೇಗಿದೆ ನೋಡಿ. ಚೆನ್ನಾಗಿದ್ದಿದ್ದು ಸಿಸ್ಟಮ್ನ CET ಅಂತಿತ್ತು. ಆಯಾ ರಾಜ್ಯಗಳು ಅವರ ರಾಜ್ಯದಲ್ಲಿರುವ ಮೆಡಿಕಲ್ ಕಾಲೇಜುಗಳಿಗೆ ಅವರ ಪರೀಕ್ಷೆಗಳನ್ನು ನಡೆಸ್ಕೊಂಡು ಸೀಟ್ ಹಂಚಿಕೆ ಮಾಡ್ಕೊಳ್ತಿದ್ರು. ಆದರೆ ಉತ್ತರ ಭಾರತೀಯರಿಗೆ, ಅದರಲ್ಲೂ ಈ ಹಿಂದುತ್ವದ ಹೆಸರಲ್ಲಿ ಆ ನಶೆಯಲ್ಲಿ ಓಟ್ ಹಾಕುವ ರಾಜ್ಯಗಳ ಜನಗಳಿಗೆ ಕರ್ನಾಟಕದ, ತಮಿಳುನಾಡಿನ, ದಕ್ಷಿಣ ಭಾರತದ ಬೇರೆ ರಾಜ್ಯಗಳ ಸೀಟುಗಳನ್ನ ಕಬಳಿಸಿ ಕೊಡೋದಕ್ಕೆ ನೀಟ್ ಅಂತ ತಗೊಂಡು ಬಂದ್ರು. ರಾಷ್ಟ್ರ ಮಟ್ಟದ ಪರೀಕ್ಷೆ. ನೀವು ಡಾಕ್ಟರ್ ಆಗ್ಬೇಕು ಅಂದ್ರೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಬರೀಬೇಕು, ಸ್ಟೇಟ್ ಲೆವೆಲ್ ಇಲ್ಲ. ಅದು ಮಾಡಿದ್ಯಾರೋ ನರೇಂದ್ರ ಮೋದಿಯ ಕೇಂದ್ರ ಸರ್ಕಾರ. ಅದನ್ನ ಕಂಡಕ್ಟ್ ಮಾಡೋದಕ್ಕೆ ಒಂದು NTA ಅಂತ ಮಾಡಿದ್ರು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ. ಅದೊಂದು ಕೆಟ್ಟ ಕೊಳಕ ಜನರಿಂದ ತುಂಬಿರುವುದು ಅಂತ ಆ ಪೇಪರ್ ಲೀಕ್ ಇಂದಾನೆ ಗೊತ್ತಾಗುತ್ತೆ. ಅಂತ ಒಂದೊಂದು ಅಯೋಗ್ಯರು ತುಂಬಿರುವಂತಹ ಒಂದು ಸಂಸ್ಥೆನ ಮಾಡಿದ್ರು. ಅದನ್ನ ಮಾಡಿದ್ಯಾರು? ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ. ಅದಕ್ಕೆ ಪರೀಕ್ಷೆ ಕಂಡಕ್ಟ್ ಮಾಡೋದ್ಯಾರು, ಕ್ವಶನ್ ಪೇಪರ್ ಸೆಟ್ ಮಾಡೋದ್ಯಾರು, ಎಲ್ಲವೂ ಮಾರ್ಕ್ಸ್ ಕೊಡೋದ್ಯಾರು, ರಿಸಲ್ಟ್ ಕೊಡೋದ್ಯಾರು, ಸೀಟ್ ಹಂಚಿಕೆ ಮಾಡೋದ್ಯಾರು, ಎಲ್ಲವೂ ಸಹ ಮೋದಿ ಸರ್ಕಾರನೇ ಮಾಡೋದು, ಕೇಂದ್ರ ಸರ್ಕಾರನೇ ಮಾಡೋದು. ಆದ್ರೆ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರಗಳು ಹೊರಬೇಕಂತೆ. ಸೊ ಅಲ್ಲಿಗೆ ಇಂಡೈರೆಕ್ಟ್ ಆಗಿ ನರೇಂದ್ರ ಮೋದಿ ಹೇಳ್ತಿರೋದೇನಂದ್ರೆ, ನಂದೇನು ತಪ್ಪಿಲ್ಲ, ನನ್ನ ಸರ್ಕಾರದ ಏನು ತಪ್ಪಿಲ್ಲ, ರಾಜ್ಯಗಳಲ್ಲಿ ಅದು ಲೀಕ್ ಆದ್ರೆ ಆಯಾ ರಾಜ್ಯಗಳ ಸಮಸ್ಯೆನೆ ಅಥವಾ ರಾಜ್ಯ ಸರ್ಕಾರಗಳೇ ಹೊಣೆ ಅಂತ ಹೇಳಿ ನೀಟಾಗಿ ಕೈ ತೊಳ್ಕೊಂಡು ಹೋದಂಗೆ ಮಾಡ್ಕೊಂಡ್ರು. ಉಲ್ಟಾ ಚೋರ್ ಕೋತ್ವಾಲ್ ಕೋ ಡಾಟೆ ಅಂತ ಹಿಂದಿಯಲ್ಲಿ ಒಂದು ಗಾದೆ ಇದೆ. ಕಳ್ಳನೇ ಪೊಲೀಸನನ್ನ ಬೈದನಂತೆ. ಹಂಗಾಯ್ತಿದು, ಉಲ್ಟಾ ಕತೆ ಇದು. ನರೇಂದ್ರ ಮೋದಿ ಆ ಕೆಲಸನೇ ಈಗ ಮಾಡಿರೋದು. ಈ ಒಂದು ವಿಚಾರದಲ್ಲ, ಪ್ರತಿ ವಿಚಾರದಲ್ಲೂ ಅದನ್ನೇ ಮಾಡೋದು. ಯಾವ ಪ್ರಶ್ನೆಯನ್ನು ಎದುರಿಸುವಂತಹ ಗುಂಡಿಗೆ ಧೈರ್ಯ ಎರಡೂ ಇಲ್ಲ. ಇನ್ನು ನಿನ್ನೆ ಪ್ರತಿಭಟನೆಗಳು ನಡೆದು ಸಂಸತ್ತಿನ ಕಡೆಗೆ ಪೊಲೀಸರ ಲಾಠಿ ಏಟುಗಳ ನಡುವೆ, ಟಿಯರ್ ಗ್ಯಾಸ್ ನಡುವೆ ಮಕ್ಕಳು, ನನ್ನ ದೇಶದ ಮಕ್ಕಳು, ನನ್ನ ದೇಶದ ವಿದ್ಯಾರ್ಥಿಗಳು ತಲೆ ಓಡಿಸ್ಕೊಂಡು ರಕ್ತ ಸುರಿಸ್ಕೊಂಡು ಸಂಸತ್ತಿನ ಕಡೆ ಬರ್ತಾ ಇದ್ದಾರೆ. ಕದ್ದು ಕಳ್ಳ ಹಾದಿಯಲ್ಲಿ ನರೇಂದ್ರ ಮೋದಿ ಸಂಸತ್ತನ್ನು ಬಿಟ್ಟು ಓಡಿ ಹೋಗಿದ್ದು ಫುಲ್ ಗನ್ಮೆನ್ಗಳನ್ನು ಹಾಕೊಂಡು, ವಾಟರ್ ಕ್ಯಾನನ್ಗಳನ್ನು ಸಿದ್ಧತೆ ಮಾಡಿಸ್ಕೊಂಡು, ಆ ನಂತರ ಕಾರುಗಳು ಬಂದ ತಕ್ಷಣ ಹತ್ತಿ ಓಡು. ಆದ್ರೆ ಕೆಂಪು ಕಣ್ಣು, 56 ಇಂಚ್ ಎದೆ, ನುಗ್ಗೊಡಿತೀವಿ, ಇನ್ನೇನೋ ಮಾಡ್ತೀವಿ, ಡೈಲಾಗುಗಳು ಮಾತ್ರ ಫಿಲಂ ಹೀರೋಗಳೇ ನಾಚ್ಕೋಬೇಕು ಆ ಲೆವೆಲ್ಗೆ ಡೈಲಾಗುಗಳನ್ನ ಹೊಡೆಯೋದು. ಆದ್ರೆ ಜವಾಬ್ದಾರಿ ಹೊರಬೇಕಾದ ಸನ್ನಿವೇಶ ಬಂದಾಗ ಈಗ ತನ್ನ ಮಂತ್ರಿಯನ್ನ ಡಿಸ್ಮಿಸ್ ಮಾಡುವ ಅಥವಾ ಕ್ರಮ ಕೈಗೊಳ್ಳುವಂತಹ ಧೈರ್ಯನೂ ಇಲ್ಲ, ಮನಸ್ಸು ಇಲ್ಲ ನರೇಂದ್ರ ಮೋದಿಗೆ. ಈ ಕಡೆ ರಾಜ್ಯ ಸರ್ಕಾರಗಳು ಹೊಣೆ ಅಂತ ಹೇಳುವ ಮೂಲಕ ಹೊಸ ಒಂದು ಪಾಯಿಂಟ್ ಅನ್ನ ಈ ಬೂಟು ನೆಕ್ಕುವ ಎಂಜಲು ಮಾಧ್ಯಮಗಳಿಗೆ, ಹೊಸ ಪಾಯಿಂಟ್ ಅವು ಇವಾಗ ಹಿಡ್ಕೊಂಡ್ಬಿಡ್ತಾವ. ಈಗ ಮೋದಿನೇ ಹೇಳಿದ್ದಾರೆ, ರಾಜ್ಯ ಸರ್ಕಾರಗಳು ಸಹ ಹೊಣೆಗಾರಿಕೆ ಹೊರಬೇಕು. ಇನ್ನು ಅವ್ರ ಚಮಚಗಳು, 2 ರೂಪಾಯಿ ಭಕ್ತರು ಎಲ್ಲರೂ ಶುರು ಹಚ್ಕೊಳ್ತಾರೆ, ರಾಜ್ಯಗಳು ಸಹ ಇದರಲ್ಲಿ ರೆಸ್ಪಾನ್ಸಿಬಲ್ ಅಂತೆ. ಮೋದಿ ಹೇಳಿದ್ದಾರೆ ಅಂದ್ಮೇಲೆ ಅದು ನಿಜಾನೇ ಇರುತ್ತೆ, ಮೋದಿ ಹೇಳಿದ್ದಾರೆ ಅಂದ್ಮೇಲೆ ಯೋಚನೆ ಮಾಡಿನೇ ಹೇಳಿರ್ತಾರೆ ಅಂತ ಕತೆ ಕಟ್ಟುತ್ತಾರೆ. ಮೋದಿ ಯೋಗ್ಯತೆ ಏನು ಅನ್ನೋದು ಇದರಿಂದ ಇನ್ನೊಂದು ಬಾರಿ ಸಾಬೀತಾಗಿದೆ ಇಡೀ ದೇಶಕ್ಕೆ. ಸೊ ಅದೊಂದು ಕಡೆ ಆದ್ರೆ, ನಿನ್ನೆ ಅಷ್ಟೆಲ್ಲ ಆದ ನಂತರ ಇವತ್ತು ಜಂತರ್ ಮಂತರ್ನಲ್ಲಿ ಮತ್ತೆ ಜನ ಸೇರಿದ್ದಾರೆ. ಅಭಿಜಿತ್ ದೀಪ್ಗೆ ಅಲ್ಲೇ ಇದ್ದಾರೆ, ಪ್ರತಿಭಟನೆಗಳು ನಡೀತಾನೆ ಇದೆ, ಪೊಲೀಸರೊಂದಿಗೆ ವಾಗ್ವಾದಗಳು ನಡೀತಾನೆ ಇದ್ದಾವೆ, ಪ್ರತಿಭಟನೆ ಎಲ್ಲ ಹಿಂಪಡೆದಿಲ್ಲ. ನಿನ್ನೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿನಿಧಿಗಳನ್ನ ಕೇಂದ್ರ ಸಚಿವ ಆಗಿರುವಂತಹ ಜೆ ಪಿ ನಡ್ಡಾ ವೈದ್ಯಕೀಯ ಸಚಿವರವರು, ಆರೋಗ್ಯ ಸಚಿವರು ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರವರು, ಅವರು ಭೇಟಿ ಮಾಡಿ ಭರವಸೆಗಳನ್ನು ಕೊಟ್ಟರು. ಇವರು ಬೇಡಿಕೆಗಳ ಪಟ್ಟಿಯನ್ನು ಕೊಟ್ಟಿದ್ರು. ಆಗ ಗೊಂದಲ ಇತ್ತು, ಈ ಪ್ರತಿಭಟನೆ ಅಲ್ಲಿಗೆ ನಿಂತು ಹೋಗುತ್ತಾ, ಯಾಕಂದ್ರೆ ಸೋನಂ ವಾಂಗ್ಚುಕ್ ಆಸ್ಪತ್ರೆಯಲ್ಲಿದ್ದಾರೆ. ಈ ಕಡೆ ಅಭಿಜಿತ್ ದೀಪ್ಗೆ ಉಪವಾಸವನ್ನ ನಾನು ಮುರಿದು ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಯಾಕಂದ್ರೆ ಮಿನಿಸ್ಟರ್ ಕರೆದು ನಮ್ಮ ಬೇಡಿಕೆಗಳನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನಾನು
ಉಪವಾಸವನ್ನು ತೊರಿತಾ ಇದ್ದೀನಿ ಅಂತ ದೀಪ್ಗೆ ಹೇಳಿದ ತಕ್ಷಣನೇ ನಿನ್ನೆ ನಾನು ಸಹ ವಿಡಿಯೋದಲ್ಲಿ ಹೇಳಿದ್ದೆ, ನಾಳೆ ಗೊತ್ತಾಗುತ್ತೆ ಈ ಚಳುವಳಿ ಯಾವ ದಿಕ್ಕಿಗೆ ಹೋಗುತ್ತೆ. ಯಾವ ದಿಕ್ಕಿಗೆ ಹೋಗುತ್ತೆ, ದೀಪ್ಗೆ ಶರಣಾಗ್ತಾರ, ವಾಂಗ್ಚುಕ್ಕು ಸಹ ಒಂದು ರೀತಿ ಶರಣಾಗಿ ಉಪವಾಸ ಮುರಿತಾರ ಅಂತ. ಬಟ್ ಇವತ್ತೇನೋ ಕ್ಲಾರಿಟಿ ಸಿಗ್ತಾ ಇದೆ. ಈ ಪ್ರತಿಭಟನೆ ಹೋರಾಟ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಲೇಬೇಕು ಅನ್ನುವಂತಹ ಪಟ್ಟು ಮುಂದುವರಿಯುತ್ತೆ ಅನ್ನುವ ರೀತಿಯಲ್ಲಿ ಕಾಣ್ತಾ ಇದೆ. ಬಟ್ ಹೇಳಕ್ಕಾಗಲ್ಲ. ಮೋದಿ ಸರ್ಕಾರದಲ್ಲಿ ಯಾರನ್ನ ಹೇಗೆ ಯಾವತ್ತು ಹೇಗೆ ಹೆದರಿಸಿ ಬೆದರಿಸಿ ಆಮಿಷಗಳಿಗೋ ಇನ್ಯಾವುದಕ್ಕೋ ಬಗ್ಗಿಸಿ ಶರಣಾಗಿಸ್ತಾರೆ. ಇದ್ದಕ್ಕಿದ್ದ ಹಾಗೆ ಏನೂ ಆಗಿಲ್ಲ, ವಿ ಆರ್ ಆಲ್ ಹ್ಯಾಪಿ ಅಂತ ನಿಂತರೂ ನಿಲ್ಲಬಹುದು. ಸಾಕಷ್ಟು ವಿಚಾರಗಳಲ್ಲಿ ಆ ರೀತಿ ಆಗಿದೆ. ಸೊ ನೋಡೋಣ, ನಾಳೆ ನಾಡಿದ್ದು ಇನ್ನೊಂದು 2 ದಿನ ವೇಟ್ ಮಾಡಬೇಕಾಗತ್ತೆ. ಆಗ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ. ಸದ್ಯಕ್ಕಂತೂ ಈಗಿನ ಪರಿಸ್ಥಿತಿಯಲ್ಲಿ ಈ ಹೋರಾಟ ಮುಗಿಯುವ ಲಕ್ಷಣಗಳು ಕಾಣ್ತಿಲ್ಲ, ಮುಂದುವರಿತಾ ಇದೆ, ಮುಂದುವರಿಯುತ್ತೆ ಅಂತ ಅನ್ಸುತ್ತೆ ಅಷ್ಟೇ. ಸೊ ಇದಿಷ್ಟು ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲ ಬಾರಿಗೆ ನೀಟ್ ಪೇಪರ್ ಲೀಕ್ ಬಗ್ಗೆ ಪ್ರತಿಕ್ರಿಯಿಸಿರೋದು ಮತ್ತು ಅದನ್ನು ರಾಜ್ಯ ಸರ್ಕಾರಗಳ ತಲೆಗೂ ಸಹ ಕಟ್ಟಿ ತಾನು ಕೈ ತೊಳ್ಕೊಂಡು ನೆಮ್ಮದಿಯಾಗಿ ಹೋಗುವ ಪ್ರಯತ್ನ, ಹೇಡಿತನವನ್ನ ಪ್ರದರ್ಶನ ಮಾಡಿರೋ ಕುರಿತಾಗಿ ಆಗಿರುವಂತಹ ಬೆಳವಣಿಗೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.